ಮದ್ದೂರಿನ ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ನಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಯತ್ನಾಳ್ ವಿರುದ್ಧ ಕೂಡ ಮದ್ದೂರಿನಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಮದ್ದೂರಿನ ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಯತ್ನಾಳ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲು, ಮದ್ದೂರಿನಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಮದ್ದೂರಿನ ಪ್ರಚೋದನಾಕಾರಿ ಭಾಷಣವನ್ನ ಆರೋಪದ ಬೆನ್ನಲ್ಲೇ ಈಗ ಎಫ್ಐಆರ್ ದಾಖಲಿಸಲಾಗಿದೆ. ಸಿಟಿ ರವಿ ಬಳಿಕ ಯತ್ನಾಳ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ನಿನ್ನೆ ಮದ್ದೂರು ಪಟ್ಟಣಕ್ಕೆ ಭೇಟಿ ನೀಡಿದ ಯತ್ನಾಳ್ ವೈರತ್ವ ಭಾಷಣ ಮಾಡಿದ್ರು. ಆ ಕಾರಣದಿಂದ ಈಗ ಆರೋಪದ ಅಡಿ ಎಫ್ಐಆರ್ ಅನ್ನ ಅವರ ಮೇಲೆ ದಾಖಲು ಮಾಡಲಾಗಿದೆ. ಮದ್ದೂರು ಪಿಎಸ್ಐ ಮಂಜುನಾಥ್ ದೂರಿನ ಅನ್ವಯ ಈಗ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಮದ್ದೂರಿನ ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ, ಯತ್ನಾಳ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಮದ್ದೂರಿನ ಪ್ರಚೋದನಾಕಾರಿ ಭಾಷಣ ಆರೋಪ ಸಿಟಿ ರವಿ ಬಳಿಕ ಈಗ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಮದ್ದೂರಿನ ಗಣೇಶೋತ್ಸವದ ವೇಳೆ ಏನು ಅಲ್ಲಿ ಗಲಾಟೆ ನಡೆದಿತ್ತು, ಆ ಒಂದು ಗಲಾಟೆ ಸಂಬಂಧ ಮೊನ್ನೆ ಸಿಟಿ ರವಿ ಅವರು ಪ್ರಚೋದನಾಕಾರಿ ಭಾಷಣವನ್ನ ಮಾಡಿದ್ರು ಅಂತ ಅವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿತ್ತು. ಹಾಗೆ ನಿನ್ನೆ ಕೂಡ ಮದ್ದೂರು ಪಟ್ಟಣಕ್ಕೆ ಭೇಟಿ ನೀಡಿದ ಯತ್ನಾಳ್ ಅವರು ವೈರತ್ವದ ಭಾಷಣವನ್ನ ಮಾಡಿದ್ದಾರೆ ಎಂಬ ಆರೋಪದ ಅಡಿ ಯತ್ನಾಳ್ ವಿರುದ್ಧ ಈಗ ಅಲ್ಲಿ ಮದ್ದೂರಿನ ಪಿಎಸ್ಐ ಆಗಿರುವಂತಹ ಮಂಜುನಾಥ್ ಎಫ್ಐಆರ್ ಅನ್ನ ದಾಖಲಿಸಿರುವಂತದ್ದು. ಯಾವ ಕಾರಣವಲ್ಲ, ಅವರ ಮೊದಲ ಕೌನ್ಸಿಲ್ ಮದ್ದೂರಿನ ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಆಗಿ ಅಲ್ಲಿ ಗಲಾಟೆಗಳು ನಡೆದಿದ್ದವು. ಜನ ಹೊಡೆದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಅಲ್ಲಿನ ಉದ್ವೇಗತೆ ಯಾವ ರೀತಿಯಾಗಿ ಏರಿತ್ತು ಅಂತಂದ್ರೆ ಅಲ್ಲಿರುವಂತಹ ಸ್ಥಳೀಯರೇ ಹೊಡೆದಾಡುವಂತಹ ಸ್ಥಿತಿ ಬಂದಿತ್ತು. ಈ ಒಂದು ಏನು ಅಲ್ಲಿ ಹೊಡೆದಾಟ ನಡೆದಿತ್ತು ಆ ವಿಚಾರವಾಗಿ ಸಿಟಿ ರವಿ ಅವರು ಪ್ರಚೋದನಕಾರಿ ಭಾಷಣವನ್ನ ಆಡಿದ್ರು. ಅವ್ರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿತ್ತು. ಇದೀಗ ನಿನ್ನೆ ಮದ್ದೂರು ಪಟ್ಟಣಕ್ಕೆ ಭೇಟಿ ನೀಡಿದ ಯತ್ನಾಳ್ ಅವರು ವೈರತ್ವದ ಭಾಷಣವನ್ನ ಮಾಡಿದ್ದಾರೆ ಎಂಬ ಆರೋಪದಡಿ ಯತ್ನಾಳ್ ವಿರುದ್ಧ ಕೂಡ ಈಗ ಎಫ್ಐಆರ್ ದಾಖಲಿಸಲಾಗಿದೆ.